ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು, ಮಧ್ಯಂತರ ಬೇಲ್ ನೀಡಿ 42ನೇ ಎಸಿಎಂಎಂ ಕೋರ್ಟ್ ಆದೇಶ. ನಾಳೆ ಮಧ್ಯಾಹ್ನ ಮತ್ತೆ ಅರ್ಜಿ ವಿಚಾರಣೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್, ಶಿವಮೊಗ್ಗಕ್ಕೆ ಆರೋಪಿ ಎಸ್ಕೇಪ್ ಆಗಿರುವ ಶಂಕೆ. ಗೋಕುಲ ರಸ್ತೆಯ ಬಸ್ ನಿಲ್ದಾಣದಲ್ಲಿ ವಿಶ್ವನ ಚಲನವಲನ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪ. ಬಿಜೆಪಿ ನಾಯಕರಿಗೆ ಸಚಿವ ಮಧು ಬಂಗಾರಪ್ಪ ತಿರುಗೇಟು. ಮಣಿಪುರದಲ್ಲಿ ಅತ್ಯಾಚಾರವಾದಾಗ ಕಾನೂನು ಸರಿ ಇತ್ತ ಎಂದ ಸಚಿವ. ಕೈಕಮಲದ ನಡುವೆ ಸರ್ಕಾರ ಪತನದ ವಾರ್. ಜಗದೀಶ್ ಶೆಟ್ಟರ್ಗೆ ಸಚಿವರಿಂದ ತಿರುಗೇಟು. ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತು ಶಾಸ್ತ್ರ ಹೇಳಿದಂತಲ್ಲ ಎಂದು ಟಾಂಗ್. ಮೀನು ಹಿಡಿಯಲು ಹೋಗಿ 4 ಮಕ್ಕಳು ಜಲಸಮಾಧಿ. ಹಾಸನ ಜಿಲ್ಲೆಯ ಮುತ್ತಿಗೆ ಗ್ರಾಮದಲ್ಲಿ ದುರ್ಘಟನೆ. ಮಕ್ಕಳನ್ನ ಕಳೆದುಕೊಂಡು ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ.